ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ನಾಳೆ ವಿಪಕ್ಷಗಳಿಂದ ಧರಣಿ, ಅಧಿವೇಶನ ಕಾರ್ಯಕಲಾಪಗಳಿಗೆ ಅಡ್ಡಿಯುಂಟು ಮಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳಿಗೆ ಕಾಂಗ್ರೆಸ್ ಅನ್ನ ಎದುರಿಸಲು ಶಕ್ತಿ ಇಲ್ಲ ಎಂದ ಸಿಎಂ ಡಿಕೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ, ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿ, ಇಡಿಗೆ ಹೆದರಿ ಬೆಂಗಳೂರು ತೊರೆದ್ರ ಐಎಎಸ್ ಅಧಿಕಾರಿ. ರಾಜ್ಯದಲ್ಲಿ ಮತ್ತೆ ಮುಂದುವರಿದ ನೈಸ್ ರಸ್ತೆ ವಿವಾದ, ನೈಸ್ ಯೋಜನೆ ಹೆಸರಲ್ಲಿ ಸರ್ಕಾರ ಕಂಪನಿ ಶಾಮೀಲಾಗಿದೆ. ಮಂಡ್ಯದಲ್ಲಿ ಸರ್ಕಾರದ ವಿರುದ್ಧ ಎಚ್ಡಿಕೆ ಗಂಭೀರ ಆರೋಪ. ಬೆಂಗಳೂರು ದಕ್ಷಿಣದಲ್ಲಿ ನಕಲಿ ಔಷಧಿಗಳ ಪತ್ತೆ ಪ್ರಕರಣ, ಪ್ರಮುಖ ಆರೋಪಿ ಪ್ರಶಾಂತ್ ಸಾಚರರು ಅರೆಸ್ಟ್. ವಿದೇಶದಿಂದ ನಕಲಿ ಔಷಧಿಯೊಂದಿಗೆ ಬರುವಾಗಲೇ ಬಂಧನ. ಹನೂರಿನಲ್ಲಿ ಅರಣ್ಯಾಧಿಕಾರಿಗಳಿಂದ ಮೂವರ ಶೂಟೌಟ್ ಕೇಸ್ ಪ್ರಕರಣದ ಸಂಪೂರ್ಣ ವರದಿ ಸಿದ್ಧಪಡಿಸಿರುವ ತನಿಖಾಧಿಕಾರಿಗಳು ಸೋಮವಾರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಸಾಧ್ಯತೆ.